ಶಲಭಾಸನ. ಶಲಭಾಸನ. ಈಗ ನಿಧಾನವಾಗಿ ಮತ್ತೆ ಹೊಟ್ಟೆ ಮೇಲೆ ಮಲಗಿ ಮಕರಾಸನ ಸ್ಥಿತಿ ಒಂದರಲ್ಲಿ ವಿಶ್ರಾಂತಿ ಸ್ಥಿತಿ. ಈಗ ನಿಮ್ಮ ಎರಡೂ ಕೈಗಳನ್ನು ಏನು ಮಾಡಿ, ಶಲಭಾಸನದ ಮೊದಲನೆಯ ಸ್ಥಿತಿ, ನಿಮ್ಮ ಎರಡೂ ಕೈಗಳನ್ನು ಏನು ಮಾಡಬೇಕು, ತೊಡೆ ಕೆಳಗೆ ಇಡಬೇಕು. ಎರಡು ಮೊಳಕಾಲುಗಳು, ಎರಡೂ ಪಾದಗಳು ಜೋಡಿಸಿರಬೇಕು, ಮುಂಗಾಲುಗಳು ಹಿಂದಕ್ಕೆ ಚಾಚಿರಬೇಕು, ಮುಖ ಭೂಮಿಗೆ ಸ್ಪರ್ಶ ಆಗಿರಬೇಕು. ಈಗ ಉಸಿರು ತುಂಬುತ್ತಾ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದೊಂದೇ ಕಾಲನ್ನ ಮೊಳಕಾಲನ್ನು ಮಡಿಸೋದೆ ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ಉಸಿರು ತುಂಬುತ್ತಾ ಇರಲಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಿ. ಯಾರಿಗಿಷ್ಟ ಆಗ್ತದೆ, ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಮೇಲಕ್ಕೆ ಒಯ್ತಾರೆ, ಪ್ರಯತ್ನ ಮಾಡ್ಬೇಕಷ್ಟೇ. ಉಸಿರನ್ನ ಹೊರಗಡೆ ಹಾಕ್ತಾ ಕೆಳಗಡೆ ತನ್ನಿ ನಿಧಾನವಾಗಿ. ಈಗ ಇನ್ನೊಂದು ಕಾಲು ಎಡಗಾಲನೆ ಎತ್ತಿ ನಿಧಾನವಾಗಿ ಕೆಳಗಡೆ ತನ್ನಿ. ಒಂದು 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, 30 ಸೆಕೆಂಡು, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟವರೆಗೆ ನಿಮ್ಮ ಕಾಲನ್ನು ಆ ಪಾಶ್ಚರ್ನಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿ. ಇದು ಶಲಭಾಸನದ ಮೊದಲನೇ ಸ್ಥಿತಿ. ಈಗ ವಿಶ್ರಾಂತಿ ಎಂದಾಗ ಮಕರಾಸನದ ಮೊದಲನೇ ಸ್ಥಿತಿಯಲ್ಲಿ ವಿಶ್ರಾಂತಿನ ತಗೋಬೇಕು. ಇಡೀ ಶರೀರವನ್ನು ಸಡಿಲಗೊಳಿಸಿ ಆರಾಮಾಗಿ ಮಲಗಿರಬೇಕು. ಹಂಗಂತ ಹಂಗೆ ಮಲಗಿ ಬಿಡಬಾರ್ದು. ಈಗ ಶಲಭಾಸನದ ಎರಡನೇ ಸ್ಥಿತಿ. ನಿಮ್ಗೆ ಭಾಳ ಸೊಂಟ ನೋವಿಲ್ಲ, ಸ್ವಲ್ಪ ಸೊಂಟ ನೋವು ಐತಿ ಅಂಥವ್ರು ಏನು ಮಾಡ್ಬೋದು, ನಿಧಾನವಾಗಿ ಇನ್ನೊಂದು ಏಕಕಾಲಕ್ಕೆ 2 ಕಾಲುಗಳನ್ನ ಎತ್ತುವಂಥ ಪ್ರಯತ್ನ ಮಾಡಬಹುದು. ನಿಧಾನವಾಗಿ. ಇನ್ನು ಮುಂದೆ ಸೊಂಟ ನೋವು ಬರಬಾರ್ದು ಅಂದರೆ ಅವರೆಲ್ಲ ಪ್ರಯತ್ನ ಮಾಡಬಹುದು. ಈ ರೀತಿಯಾಗಿ ಮತ್ತೆ ವಿಶ್ರಾಂತಿ. ಈಗ ಶಲಭಾಸನದ ಮೂರನೆಯ ಇನ್ನೊಂದು ಸ್ಥಿತಿ. ಈಗ 2 ಕಾಲುಗಳನ್ನ ಹಿಂದಕ್ಕೆ ಜೋಡಿಸಿ, ನಿಜವಾಗಿಯೂ ಶಲಭಾಸನದ ಇದು ಎರಡನೇ ಸ್ಥಿತಿ. ಇದು ಯಾಕೆ ಮೊದಲನೇ ಸ್ಥಿತಿಯಲ್ಲಿ ಅವೆರಡು ಒಂದು ಕಾಲಿನಿಂದ ಮತ್ತು 2 ಕಾಲಿನಿಂದ ಮಾಡಿದ್ದೇವೆ. ಈಗ ನಿಮ್ಮ ಎಡಗೈಯನ್ನು ಬೆನ್ನಿನ ಮೇಲೆ ಇಟ್ಕೊಡ್ರಿ, ಬಲಗೈಯನ್ನು ಮುಂದಕ್ಕೆ ಚಾಚಿ, ಬಲಗೈಯನ್ನು ಮುಂದಕ್ಕೆ ಚಾಚಿ. ಈಗ ಉಸಿರು ತುಂಬ್ತಾ ಏನು ಮಾಡಬೇಕು, ಎಡಗಾಲನ್ನ ಮತ್ತು ಬಲಗಾಲನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಇರಬೇಕು. ನಿಧಾನವಾಗಿ ಪ್ರಯತ್ನ ಮಾಡಬೇಕು. ಮುಖ ಮೇಲೆ ಕೆತ್ತಿ. ಈಗ ಇನ್ನೊಂದು ಸಾರಿ ಮಾಡಿ. ಈಗ ಎಡಗೈಯನ್ನ ಮುಂದಕ್ಕೆ ಚಾಚಿ, ಬಲಗೈಯನ್ನ ನಿಮ್ಮ ಬೆನ್ನಿನ ಮೇಲೆ ಇಟ್ಕೊಳ್ರಿ, ಸೊಂಟದ ಹತ್ರ ಮಡಿಚಿ, ಅಂಗೈ ಆಕಾಶ ಕಡೆ ಮುಖ ಮಾಡಿರಲಿ. ನಿಧಾನವಾಗಿ ಉಸಿರು ತುಂಬ್ತಾ ಎಡಗೈ ಮತ್ತು ಬಲಗಾಲನ್ನ ಎತ್ತಬೇಕು. ಶಲಭಾಸನದ ಎರಡನೇ ಸ್ಥಿತಿ ವಿಶ್ರಾಂತಿ. ಪೂರ್ಣ ಶರೀರವನ್ನು ಸಡಿಲಗೊಳಿಸಿ ಆರಾಮಾಗಿ ಮಲಗಿರಬೇಕು. ಈಗ ಶಲಭಾಸನದ ಮೂರನೇ ಸ್ಥಿತಿ, 2 ಕಾಲುಗಳನ್ನ ಹಿಂದಕ್ಕೆ ಜೋಡಿಸಿ,
ಈಗ ನಿಮ್ಮ ಎರಡು ಕೈಗಳನ್ನು ಹಿಂದೆ ಎಡಗೈನಲ್ಲಿ ಬಲಗೈಯನ್ನು ಲಾಕ್ ಮಾಡಿ ಈ ರೀತಿಯಾಗಿ ಹಿಂದೆ ನಿಮ್ಮ ನಿತಂಬದ ಮೇಲೆ ಇಡಿ, ಪೃಷ್ಠಭಾಗದಲ್ಲಿ ಇಡಿ. ಉಸಿರು ತುಂಬ್ತಾ ಮೇಲೆ ಕೇಳಬೇಕು, ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡಿ, ಎದೆ ಮೇಲೆ ಕೇಳಬೇಕು, ಆಕಾಶ ನೋಡಬೇಕು. ಉಸಿರು ಬಿಡ್ತಾ ಮುಂದಕ್ಕೆ. ಈಗ ಎರಡು ಮತ್ತೆ ಪಾದಗಳನ್ನ ಜೋಡಿಸಿದ್ರಲ್ಲ ಹಿಂದೆ, ಪ್ರಯತ್ನ ಮಾಡಿ. ವಿಶ್ರಾಂತಿ. ಇಷ್ಟು ಮಾಡಿದ್ದಾದರೆ ಬಂಧುಗಳೇ, ಶರಣ ಬಂಧುಗಳೇ, ಬಸವ ಬಂಧುಗಳೇ, ಯಾಕೆ ಸೊಂಟು ನೋವು ಬರ್ತದೆ ಹೇಳ್ರಿ ನೋಡೋಣ. ಭಾಳ ವಿಶೇಷವಾದಂಥ ಆಸನಗಳು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸಾವಿರಾರು ರೂಪಾಯಿ, ಲಕ್ಷಗಟ್ಟಲೆ ರೂಪಾಯಿಗಳನ್ನ ಖರ್ಚು ಮಾಡಿ ಏನಪ್ಪ ಅಂತಂದರೆ ವಿದೇಶಿಯರು ಬಂದು ಇಲ್ಲಿ ಬಂದು ಕಲಿತು ಹೋಗ್ತಾರೆ. ಅದಕ್ಕಾಗಿ ಈ ಒಂದು ಶ್ರೀ ಬಸವ ಟಿವಿಯ ಕಳಕಳಿಯನ್ನು ನೀವೆಲ್ಲ ತಿಳ್ಕೊಳ್ಬೇಕು ಮತ್ತು ಇವುಗಳನ್ನ ಮಾಡಿ ನಿಮ್ಮ ಸೊಂಟು ನೋವಿಗೆ ನಿಮಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಬಂಧುಗಳೇ. ನಿಧಾನವಾಗಿ ಮಗ್ಲಿಗೆ ಹೊರಳಿ ನಿಂತ್ಕೊಳ್ಳಿ. ಯಾವುದಿದು ಶಲಭಾಸನದ 1, 2 ಮತ್ತು 3ನೇ ಸ್ಥಿತಿಗಳನ್ನ ನೋಡಿದ್ದೀವಿ. ಇದರ ಲಾಭಗಳು ಬಹಳ ವಿಶೇಷ ಲಾಭಗಳು. ಬೆನ್ನೆಲುಬಿನ ಕೆಳಭಾಗದಲ್ಲಿ ಉಂಟಾಗುವಂಥ ಎಲ್ಲ ರೋಗಗಳು ಇದರಿಂದ ದೂರ ಆಗ್ತವೆ. ಸೊಂಟ ನೋವು ಮತ್ತು ಸಿಯಾಟಿಕಾ ಮತ್ತು ಈ ಸಮಸ್ಯೆಗಳಲ್ಲಿ ವಿಶೇಷವಾಗಿ ಲಾಭಕಾರಿಯಾಗ್ತದೆ. ಸೊಂಟ ನೋವು, ಸಿಯಾಟಿಕಾ, ಸ್ಲಿಪ್ ಡಿಸ್ಕ್ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅದಕ್ಕಾಗಿ ಈ ಶಲಭಾಸನಗಳನ್ನ ಮಾಡೋದ್ರಿಂದ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇಂಥ ಎಲ್ಲ ಸಮಸ್ಯೆಗಳು ಇದರಿಂದ ಪರಿಹಾರ ಆಗ್ತದೆ.